ಗಡಿವಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ನಮ್ಮ ದೇಶದ ಸಂಸತ್ ಕಲಾಪದ ಸಂದರ್ಭದಲ್ಲಿ ಕೋಲಾಹಲ. ತೈಲ ಬೆಲೆ ಏರಿಕೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇದ್ದು ಯುದ್ಧದ ಪರಿಣಾಮವಾಗಿ ಅದರ ನೇರ ಪ್ರಭಾವ ಭಾರತದ ಮೇಲೂ ಕೂಡ ಬೀಳುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರುವ ಕ್ರಮ ಏನು, ಇದರ ಜೊತೆಯಲ್ಲೇ ಯುದ್ಧದ ಪರಿಸ್ಥಿತಿ ಬಗ್ಗೆ ಭಾರತ ಸರ್ಕಾರದ ನಿಲುವು, ಡಿಪ್ಲೊಮೆಸಿ, ಆ ಸಂಬಂಧಪಟ್ಟ ನಿರ್ಧಾರಗಳು, ಇದರ ಬಗ್ಗೆ ಕೂಡ ವಿಸ್ತೃತವಾದ ಚರ್ಚೆ ಆಗಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಇವತ್ತು ಪಟ್ಟು ಹಿಡಿದಿದ್ವು. ಬೇರೆನೇ ವಿಚಾರ ಅಜೆಂಡಾದಲ್ಲಿದೆ, ಅದನ್ನ ಮೊದಲು ಚರ್ಚೆ ಮಾಡೋಣ, ಅದಾದ್ಮೇಲೆ ಇದನ್ನೂ ಚರ್ಚೆ ಮಾಡೋಣ ಅಂತ ಹೇಳಿ ಸ್ಪೀಕರ್ ಎಷ್ಟೇ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ವಿರೋಧ ಪಕ್ಷದವರು ಮಾತಿಗೆ ತಪ್ಪಲಿಲ್ಲ. ಪ್ರತಿಭಟನೆಗಳಾಯಿತು, ಘೋಷಣೆಗಳು ಕೂಗೋದಾಯಿತು. ಇವತ್ತು ಎಸ್ ಜೈಶಂಕರ್ ಆದಿಯಾಗಿ ಅನೇಕ ಸರ್ಕಾರದ ಪ್ರತಿನಿಧಿಗಳು ಯುದ್ಧದ ಬಗ್ಗೆನೇ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು, ಸ್ಪಷ್ಟೀಕರಣವನ್ನ ಕೊಟ್ಟರು ಕೂಡ ಕಾಂಗ್ರೆಸ್ನ ಸದಸ್ಯರು, ಅದರಲ್ಲೂ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಆರೋಪದ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಭಾರತ ಅತಿ ಶೀಘ್ರದಲ್ಲಿ ಯುದ್ಧದ ಒಂದು ಭಾರಿ ಮೊತ್ತವನ್ನ ಪೇ ಮಾಡುವ ಸಂದರ್ಭ ಬಂದೇ ಬರುತ್ತೆ. ಇಂಡಿಯಾ ಇಸ್ ಗೋಯಿಂಗ್ ಟು ಪೇ ಇಟ್ಸ್ ಪ್ರೈಸ್ ಅನ್ನೋ ರೀತಿಯ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡೋ ಮೂಲಕ ಮತ್ತೊಮ್ಮೆ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ ದೇಶವಾಗಿ ಕೈಗೊಳ್ಳಬೇಕಾಗಿರೋ ನಿರ್ಧಾರದಲ್ಲೂ ಕೂಡ ರಾಜಕೀಯ ಮಾಡ್ಲಿಕ್ಕೆ ಮುಂದಾಯ್ತಾ ಅನ್ನೋ ಪ್ರಶ್ನೆಗೆ ಎಡೆಮಾಡಿಕೊಟ್ಟಿದೆ. ಇದರ ಜೊತೆಗೆ ಇಡೀ ಕೋಲಾಹಲಕ್ಕೆ ಕಾರಣವಾಗಿದ್ದು ತೈಲ ಬೆಲೆ ಏರಿಕೆ, ಯುದ್ಧದ ಪರಿಣಾಮವಾಗಿ ಆಗ್ತಾ ಇರುವ ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ಭಾರತದ ಮೇಲೆ ನಿಜಕ್ಕೂ ಇದು ಆಘಾತಕಾರಿಯಾದ ಪರಿಣಾಮ ಬೀಳುತ್ತಾ, ಭಾರತೀಯರಾದ ನಿಮ್ಮ ಜೇಬಿಗೂ ಕೂಡ ಬರೆ ಬೀಳುತ್ತಾ, ಈ ಆಯಾಮದಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಸದ್ಯಕ್ಕೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಹೊರಗಿನಿಂದ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಪ್ರೇಮ್ ಶೇಖರ್ ಅವರು ನಮ್ಮ ಜೊತೆ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಹಾಗೆ ಏನೇನು ಕೆಲವೇ ಕ್ಷಣಗಳಲ್ಲಿ ನಿವೃತ್ತ ವಾಯುಸೇನಾಧಿಕಾರಿ ಮೋಹನ್ ಚಿತ್ತಲೆ ಅವರು ಹಾಗೆ ನಿವೃತ್ತ ವಿಂಗ್ ಕಮಾಂಡರ್ ಅನಿಲ್ ಜೋಶಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ನಾನು ರಾಜಕೀಯ ಚರ್ಚೆ ಇವತ್ತು ಹೆಚ್ಚು ನಡೆದಿರೋದ್ರಿಂದ ಫಸ್ಟ್ ಪೊಲಿಟಿಕಲ್ ರಿಯಾಕ್ಷನ್ ತಗೊಂಡು ಅದಾದ ಮೇಲೆ ಜಾಗತಿಕ ಪರಿಣಾಮ ಯುದ್ಧದ ವಿಚಾರವಾಗಿ ಪ್ರೇಮ್ ಶೇಖರ್ ಸರ್ನ ಮಾತನಾಡ್ತಾ ಹೋಗ್ತೀನಿ. ಹಾಗಾಗಿ ಅಶೋಕ್ ಗೌಡ್ರೆ, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ದೇಶದ ಡಿಸಿಷನ್, ದೇಶಕ್ಕೆ ಸಂಬಂಧಪಟ್ಟ ನಿರ್ಧಾರ ಅಂತಂದ್ರೆ ಇಟ್ ಕಾಂಟ್ ಬಿ ಯೂನಿಲಾಟ್ರಲ್, ಏಕಪಕ್ಷೀಯವಾಗಿ ನಿರ್ಧಾರವನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಇರೋದಿಲ್ಲ. ವಿರೋಧ ಪಕ್ಷಗಳ ಡಿಸಿಷನ್ ಅನ್ನ ಕೂಡ, ಅವರ ಅಭಿಪ್ರಾಯಗಳನ್ನ ಕೂಡ ಕೇಳಿಸ್ಕೊಳ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡೋದು ತಪ್ಪ ಅಂತ. ಆದರೆ ಇವರು ಡಿಮ್ಯಾಂಡ್ ಮಾಡೋದಕ್ಕೆ ಯಾವ ಸಂದರ್ಭ ಇದೆ ಒಂದು, ಅದು ಇಂಪಾರ್ಟೆಂಟ್ ಆಗ್ತದೆ. ಈಗ ಸದನಕ್ಕೆ ಇವರೇ ಕರೆದಿದ್ದು ನೋ ಕಾನ್ಫಿಡೆನ್ಸ್ ಮೋಷನ್ ಅಗೇನ್ಸ್ಟ್ ದ ಸ್ಪೀಕರ್. ಈಗ ಅದು ಫಸ್ಟ್ ಅದು ಚರ್ಚೆ ಆಗಿ ತದನಂತರದಲ್ಲಿ ಈ ಏನು ಯುದ್ಧ ನಡೀತಿದೆ, ಯುದ್ಧದ ವಿಚಾರಗಳನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ರು ಸಹ ಏಕಾಏಕಿ ಫ್ಲೋರ್ಗೆ ಹೋಗ್ತಾರೆ, ಏಕಾಏಕಿ ನಾನೇನೋ ಪ್ರಬುದ್ಧ ಅಂತ ತೋರಿಸ್ಕೊತಾರೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ ಅಂತಾರೆ, ಹೋಗ್ಲಪ್ಪ ನಿಮಗಾದ್ರೂ ವಾರ್ನ ಎಫೆಕ್ಟು ಏನಾದರೂ ಅರ್ಥ ಆಗಿದೆಯಾ, ವಾರ್ನ ಎಫೆಕ್ಟ್ ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ ದಯವಿಟ್ಟು ಸಹ ಒಂದು ಪ್ರೆಸ್ ಕಾನ್ಫರೆನ್ಸ್ ಮೂಲಕನೋ ಅಥವಾ ಒಂದು ಸ್ಟೇಟ್ಮೆಂಟ್ ಮೂಲಕನೋ ದಯವಿಟ್ಟು ರಿಲೀಸ್ ಮಾಡಿ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇವತ್ತಿನ ರಿಪೋರ್ಟ್ಸ್ ತಮ್ಮ ಚಾನಲ್ಲು ಸೇರಿಸ್ಕೊಂಡು ರಿಪೋರ್ಟ್ಸ್ ಬಂದಿದೆ. ಏನು ಅಂದರೆ ಈ ಚಿಲ್ಲಿ ಪೌಡ್ರ್ ಏನಿದೆ ಅಥವಾ ಏನು ಬ್ಯಾಡಗಿ ಮೆಣಸಿನ್ಕಾಯಿ ಏನಿದೆ ಅದರ ಡಿಮ್ಯಾಂಡು ಸಹ ಇವಾಗ ಸಪ್ಲೈ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಹೇಳಿ. ಹಾಗೆ ಬಸುಮತಿ ರೈಸು ಸಹ ಇರಾನ್ಗೆ ಇದು ಇಡೀ ದೇಶದಿಂದ ಭಾರತದಿಂದ ಮ್ಯಾಕ್ಸಿಮಮ್ ಸಪ್ಲೈ ಆಗ್ತಿರೋದು ಬಸುಮತಿ ರೈಸು, ಅದು ಸಹ ಎಫೆಕ್ಟ್ ಆಗಿದೆ ಅಂತ ಹೇಳಿ ಬರ್ತಾ ಇದ್ದಾರೆ. ವರದಿಗಳೇನು ಇದೆ ಅದೆಲ್ಲ ವಾಸ್ತವನೇ, ಅದೇ ನಾವು ಯಾರು ಹೇಳ್ತೀವಿ ಅಲ್ಗಳಿತಾ ಇಲ್ಲ. ಜೊತೆಗೆ ಏನು ಈಗ ಇರಾನ್ನಿಂದ ಭಾರತಕ್ಕೆ ಬರ್ತಿತ್ತು ಅಂದರೆ ಈ ಟಾರ್ ಏನಾಗ್ತಾರೆ ಆಸ್ಫಾಲ್ಟ್ ಅಂತ ಏನು ಹೇಳ್ತೇವೆ, ಈ ಆಸ್ಫಾಲ್ಟು ಸಹ ಎಫೆಕ್ಟ್ ಆಗಿದೆ, ಕಳೆದ 15 ದಿವಸದಿಂದ ಬರ್ತಿಲ್ಲ ಅಂತ ಹೇಳಿ ಇದು ವಾಸ್ತವನೇ, ಯಾರು ಅದನ್ನ ಅಳ್ಳಿಗಳಿತಿಲ್ಲ. ಆದರೆ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಇವತ್ತು ನಾನು ಮಾತಾಡಕ್ಕೆ ಬಂದಿರೋದೇನು, ನೀವು ಕರೆದಿರ್ದಿರ ಬಂದಿದ್ದೀನಿ. ಅದನ್ನ ನಾನು ಇವತ್ತು ಹೋಗ್ಬಿಟ್ಟು ಮಾತಾಡ್ತಾ ಸ್ಮಿತಾ ಅವ್ರ ಜೊತೆ ಮಾತಾಡ್ತಾ ಒಳ ಮೀಸಲಾತಿ ಸರಿ ಇಲ್ಲ, ಬಡ್ಜೆಟ್ ಸರಿ ಇಲ್ಲ ಅಂತ ಮಾತಾಡಕ್ಕಾಗ್ತದ? ಬಟ್ ಇನ್ ಬಿಟ್ವೀನ್ ಯಾವ್ದಾದ್ರು ಇದಕ್ಕಿಂತ ಮೇಜರ್ ಸುದ್ದಿ ಬಂದಾಗ ಚರ್ಚೆನ ಡೈವರ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ಬಂದಾಗ ಅದಕ್ಕೆ ಅವಕಾಶನೇ ಮಾಡ್ಕೊಡೋದಿಲ್ಲ ಅಂತ ಬಿಟ್ರೆ ಹೇಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗೋದಿಲ್ಲ. ನಾನು ಬಂದಿರತಕ್ಕಂತಹದ್ದು ವೆಜಿಟೇರಿಯನ್ ಹೋಟ್ಲಿಗೆ ಬಂದಿದ್ದೀನಪ್ಪ, ವೆಜಿಟೇರಿಯನ್ ಊಟ ಮಾಡಿ ಅಂತ, ಅದರಲ್ಲಿ ಹೋಗ್ಬಿಟ್ಟು ನೀನು ಬಾಡ್ ಕೊಡಪ್ಪ, ನನಗೆ ಮಟನ್ ಸಾರು ಕೊಡು, ಮಟನ್ ಚಾಪ್ಸ್ ಕೊಡು ಅಂತ ಹೇಳಿದ್ರೆ, ಕೀಮಾ ಉಂಡೆ ಕೊಡು ಅಂತ ಹೇಳಿದ್ರೆ ಕೊಡ್ತಾರ ಅವರು. ಅದಕ್ಕೆ ನೀವು ಸದನದಲ್ಲಿ ಕೂತ್ಕೊಂಡಾಗ ಸದನದ ವಿಚಾರ ಇವತ್ತು ಇದು ದೇಶದ ನಿರ್ಧಾರ, ಎನ್ಡಿಎ ನಿರ್ಧಾರ ಅಲ್ಲ, ಕೇವಲ ಭಾರತ ಸರ್ಕಾರದ ನಿರ್ಧಾರ ಅಲ್ಲ. ಹೀಗಿರುವಾಗ ಹೌ ಕ್ಯಾನ್ ಇಟ್ ಬಿ ಯೂನಿಲಾಟ್ರಲ್? ನೀವು ವಿರೋಧ ಪಕ್ಷಗಳ ಅಭಿಪ್ರಾಯನೇ ಕೇಳ್ದಲೆ ಡಿಸಿಷನ್ ಅನ್ನ ತೆಗೆದುಕೊಂಡ್ಬಿಟ್ರೆ ದೇಶದ ಡಿಸಿಷನ್ ಹೆಂಗಾಗುತ್ತೆ? ಮೋದಿ ಡಿಸಿಷನ್ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತಾನೆ ಇರೋದು ಡೆಮಾಕ್ರಸಿನಲ್ಲಿ. ಹಾಗೆ ಇಸ್ರೇಲಲ್ಲೂ ಇದೆ. ಹಾಗೆ 1971 ವಾರ ಆದಾಗ್ಲೂ ಇತ್ತು, 1991 ವಾರ ಆದಾಗ್ಲೂ ಇತ್ತು, 1991 ಇರಾಕ್ ಮೇಲೆ ವಾದ ಆದಾಗ್ಲೂ ಇತ್ತು.
ಆಗ ಆಡಳಿತ ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ತೋ ಅದೇ ಲೈನ್ನಲ್ಲೇ ಪ್ರತಿಪಕ್ಷಗಳು ಮಾತಾಡ್ತಿತ್ತು. ಆಗ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿರಲಿಲ್ಲ. ಈಗ ಜಾಗತಿಕವಾಗಿ ಕಾಸ್ನೋವಾ ವಿಚಾರ ಇರಬಹುದು ಅಥವಾ ಈಸ್ಟ್ ಟ್ರೆಮೋರ್ ವಿಚಾರ ಇರ್ಬೋದು. ಆಗ ಈಸ್ಟ್ ಟ್ರೆಮೋರ್ ವಿಚಾರ ಇಂಡೋನೇಷ್ಯಾದಲ್ಲಿ ಏನು ಈಸ್ಟ್ ಟ್ರೆಮೋರ್ ಆಯಿತು, ಕ್ರಿಶ್ಚಿಯನ್ ಕಂಟ್ರಿ ಏನಾಯಿತು, ಆಗ ಭಾರತದ ಸ್ಟ್ಯಾಂಡ್ ಏನಿತ್ತು, ಆ ಭಾರತದ ಸ್ಟ್ಯಾಂಡ್ಗೆ ಇದ್ದಿದ್ದಕ್ಕೆ ಪ್ರತಿಪಕ್ಷಗಳು ಯಾವ ರೀತಿ ಸಹಕಾರ ಮಾಡಿದ್ರು, ಇದನ್ನು ವೆರಿ ಸ್ಪೆಸಿಫಿಕ್ ಆಗಿ ಅರ್ಥ ಮಾಡ್ಕೊಬೇಕು. ರಾಹುಲ್ ಗಾಂಧಿ ಅವರಿಗೆ ಐ ಥಿಂಕ್ ಈಸ್ ಬಿನ್ ಮಿಸ್ಗೈಡೆಡ್ ಅಂಡ್ ಮಿಸ್ಲೆಡ್ ಬೈ ಸಮ್ ಪೀಪಲ್ ಅರೌಂಡ್ ಹಿಮ್. ಯಾಕೆ ಅಂತಂದರೆ ಅವರ ಒಂದು ಚರಿತ್ರೆ ಏನಿದೆ, ಅವರ ಕುಟುಂಬದ ಒಂದು ಚರಿತ್ರೆ, ವೆದರ್ ಇಟ್ ವಾಸ್ ನೆಹರು ಆಸ್ ಎ ಪ್ರೈಮ್ ಮಿನಿಸ್ಟರ್, ಇಂದಿರಾ ಗಾಂಧಿ ಆಸ್ ಎ ಪ್ರೈಮ್ ಮಿನಿಸ್ಟರ್, ರಾಜೀವ್ ಗಾಂಧಿ ಆಸ್ ಎ ಪ್ರೈಮ್ ಮಿನಿಸ್ಟರ್. ಅಲ್ಲ ಏನಾಗಿದೆ ನಿಮಗೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯದ ಬಗ್ಗೆ ಅಪನಂಬಿಕೆ ಇದೆ ಅಂತಂದ್ರೆ ವಿರೋಧ ಪಕ್ಷ ಅಂದ್ರೆ ರಾಹುಲ್ ಗಾಂಧಿ ಒಬ್ಬರೇ ಅಲ್ಲ. ನೋಡಿ ಏನಾಗಿದೆ ಈಗ TMC ಅಕ್ಕ ಫಸ್ಟ್ ಏನು ಅರ್ಥ ಮಾಡ್ಕೊಬೇಕು ಅಂದ್ರೆ ಪ್ರಧಾನ ಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಟಾಯ್ಲೆಟ್ ಕೊಡದೆ ಇರತಕ್ಕಂತಹ ಅಕ್ಕ ಫಸ್ಟ್ ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ ಅಕ್ಕ. ಆಮೇಲೆ ಆ ಅಮ್ಮ ಇನ್ನೊಬ್ರು ಯಾರೋ ಮೌನ ಮೊಯ್ತ್ರೋ ಹೇಳ್ತಾರೆ, ನೀವು ಬೆಂಗಾಲಿ ಆಗಿದ್ರೆ ಮಾತ್ರ TMCಗೆ ವೋಟ್ ಮಾಡಿ, ಇಲ್ಲ ಅಂದ್ರೆ ನೀವು TMCಗೆ ವೋಟ್, ನೀವು ಬೆಂಗಾಲಿನೇ ಅಲ್ಲ ಅಂತ ಹೇಳ್ತಾರೆ. ಏನ್ರಿ ಪದ ಇದು, ಏನ್ ಪದ ಇದು? ಅಂದ್ರೆ ಇಂತಹ ಜನನ ಯಾವ್ದಾದ್ರು ಅಪೋಸಿಷನ್ ಅಂತಾರ ಇವತ್ತು ಭಾರತದಲ್ಲಿ? ಇವತ್ತು ವಾಜಪೇಯಿ ಅಪೋಸಿಷನ್ ಲೀಡರ್ ಆಗಿದ್ದಾಗ ಯಾವ ರೀತಿ ಮಾತುಗಳು ಬರ್ತಾ ಇತ್ತು, ಅದು LK ಅದ್ವಾನಿ ಅವರ ಅಪೋಸಿಷನ್ ಲೀಡರ್ ಆಗಿ ಯಾವ ರೀತಿ, ಸುಷ್ಮಾ ಸ್ವರಾಜ್ ಯಾವ ರೀತಿ ಮಾತಾಡ್ತಿದ್ರು, ಅರುಣ್ ಜೇಟ್ಲಿ ಯಾವ ರೀತಿ ಮಾತಾಡ್ತಿದ್ರು, ಹಾಗೆ ಹೇಳಿಕೆಗಳ ಬಗ್ಗೆ ಅಪನಂಬಿಕೆ ಹಾಗಾಗಿ ಮಾತನಾಡ್ಲಿಕ್ಕೆ ಅವಕಾಶ ನೋಡಿ. ನಟರಾಜ್ ಗೌಡ್ರೆ ಇವಾಗ ಗದ್ದಲ ಗಲಾಟೆ ರಾಜಕೀಯ ಮಾಡ್ಲಿಕ್ಕೆ 108 ವಿಚಾರಗಳಿದೆ, ಎಲ್ಲದ್ರ ಬಗ್ಗೆ ಕೂಡ ಮಾಡಬಹುದು. ಆದ್ರೆ ದಿಸ್ ಇಸ್ ನಾಟ್ ಇಂಡಿಯಾಸ್ ಕ್ರೈಸಿಸ್, ಇದು ಕೇವಲ ಭಾರತದ ಕ್ರೈಸಿಸ್ ಅಲ್ಲ, ಇದು ಜಾಗತಿಕ ಕ್ರೈಸಿಸ್ ಆಗಿರೋ ಸಂದರ್ಭದಲ್ಲಿ ಭಾರತ ಒಂದು ರೀತಿಯ ನಿರ್ಧಾರವನ್ನ ಕೈಗೊಳ್ಳೋ ಸಂದರ್ಭದಲ್ಲೂ ಕೂಡ ಇಲ್ಲ ನಾವು ಪ್ರತಿಭಟನೆಯನ್ನೇ ಮಾಡ್ತೀವಿ, ನಾವು ಘೋಷಣೆಗಳನ್ನೇ ಕೂಗ್ತೀವಿ, ನಾವು ಇಲ್ಲೂ ಕೂಡ ಮೋದಿಯ ಬಗ್ಗೆ ಘೋಷಣೆಗಳನ್ನ ಕೂಗ್ತೀವಿ, ಮೋದಿ ಬಗ್ಗೆನೇ ಟೀಕೆ ಮಾಡ್ತೀವಿ. ಇದು ಕಾಂಗ್ರೆಸ್ ಪಕ್ಷದ ವರ್ತನೆ ಆಗಿಬಿಟ್ರೆ ಹೇಗೆ ಅಂತ ಹೇಳಿ ನೋಡಿ. ಇವತ್ತು ಏನು ಮಿಡ್ಲ್ ಈಸ್ಟಲ್ಲಿ ಏನು ಯುದ್ಧ ಆಗ್ತಾ ಇದೆ, ಈ ಯುದ್ಧ ಪ್ರತಿಯೊಬ್ಬ ಭಾರತೀಯನ್ನ ಅಡುಗೆ ಮನೆ ಪ್ರವೇಶಿಸಿದೆ. ನಿನ್ನೆ ಕೇಂದ್ರ ಸರ್ಕಾರ ಈ ಸಮಯದಲ್ಲಿ ಏನು ಲಾಭ ಮಾಡ್ಕೋಬೋದು, ಭಾರತೀಯರಿಗೆ ಏನು ರೀತಿ ಶಾಕ್ ಕೊಡ್ಬೋದು, ಹಳೆಯ ಸ್ಟಾಕ್ಗೆ ಹೊಸ ಬೆಲೆ. ಕೇಂದ್ರ ಸರ್ಕಾರನೇ ಹೇಳ್ತಾ ಇದನ್ನು ಸ್ಟಾಕ್ ಇದೆ, ಭಾಳ ಸ್ಟಾಕ್ ಇದೆ, 70 ದಿನಗಳಿಗಾಗುವಷ್ಟು ಸ್ಟಾಕ್ ಇದೆ, 60 ದಿನಗಳಿಗಾಗಿ ಸ್ಟಾಕ್ ಇದೆ, 40 ದಿನಗಳಿಗಾಗಿ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದ ಕೇಂದ್ರ ಸರ್ಕಾರ ನಿನ್ನೆ LPG ದರನ ಹೆಚ್ಚಿಗೆ ಮಾಡಿದೆ, 60 ರೂಪಾಯಿ ಹೆಚ್ಚಿಗೆ ಆಗಿದೆ. ಅಂದರೆ ರಾಹುಲ್ ಗಾಂಧಿಯವರು ಕಳೆದ ತಿಂಗಳೇ ಹೇಳಿದರು, ಈ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರತಕ್ಕಂತಹ ಯುದ್ಧ ನಮ್ಮ ಮನೆಗೂ ಬರುತ್ತೆ, ನಮಗೆ ಆರ್ಥಿಕವಾಗಿ ಹೊಡೆತ ಕೊಡುತ್ತೆ, ಇದಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ, ಅದನ್ನ ಸ್ಪಷ್ಟವಾಗಿ ಯಾವ ರಾಜಕಾರಣಿಯೂ ಹೇಳಿಲ್ಲ, ಸರ್ಕಾರ ಹೇಳಿಲ್ಲ, ಸ್ಪಷ್ಟವಾಗಿ ಹೇಳಿಲ್ಲ. ಸರ್ಕಾರ ತಾನು ಒಂದು ವೈಯಕ್ತಿಕವಾಗಿ ಏಕಪಕ್ಷೀಯವಾಗಿ ಮಾತ್ರ ಮಾತನಾಡ್ತೀನಿ, ನಾನು ಏಕಪಕ್ಷೀಯವಾಗಿ ಮಾತ್ರ ಮಾತಾಡ್ತೀನಿ, ನೀವೆಲ್ಲ ಕೇಳಿಸ್ಕೊಳ್ಳಿ, ನಾನು ಟೀಚರ್ ಇದ್ದೀನಿ, ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಕೇಳಿಸ್ಕೊಳ್ಳಿ. ಸಂಸತ್ತಿರೋದು ಚರ್ಚೆಗೆ, ಕೇವಲ ಆಡಳಿತ ಪಕ್ಷದ ಭಾಷಣಕ್ಕಲ್ಲ, ಆಡಳಿತ ಪಕ್ಷದ ಹೇಳಿಕೆಗಳಿಗಲ್ಲ, ಚರ್ಚೆಗೆ ನೀವು ಅವಕಾಶ ಕೊಡೋದಿಲ್ಲ. ಇನ್ನು ಮುಂದಕ್ಕೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ವಿದೇಶಾಂಗ ನೀತಿ ಏನು, ರಾಜತಾಂತ್ರಿಕ ನೀತಿ ಏನು, ಕೊಲ್ಲಿ ದೇಶಗಳಲ್ಲಿ 1 ಕೋಟಿ ಜನ ಭಾರತೀಯರ ಸುರಕ್ಷತೆ ಏನು, ಅವರಿಗೆ ಉದ್ಯೋಗದ ತೊಂದರೆ ಆದರೆ ಅದಕ್ಕೆ ಏನು, ಅಲ್ಲಿ ನಾವು ಅವ್ರನ್ನ ಅಕಸ್ಮಾತ್ ಅಗತ್ಯ ಇದ್ದರೆ ಸುಮಾರು 60,000 ಜನ ಅಲ್ಲಿಂದ ಬಂದಿದ್ದಾರೆ, ಭಾರತಕ್ಕೆ ಬಂದಿದ್ದಾರೆ ಆಲ್ರೆಡಿ. ಸೊ ಮುಂದೆ ಆಗದಂತಹ ಅನಾಹುತ ಏನು, ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ, ನಮ್ಮ ನಿಲುವು ಯಾವ ರೀತಿ ಇರಬೇಕಾಗುತ್ತೆ, ನಾವು ಯಾವ ದೇಶಗಳ ಜೊತೆ ನಾವು ತೈಲವನ್ನು ಖರೀದಿ ಮಾಡ್ತೀವಿ, ಇವು ಚರ್ಚೆಯಲ್ಲಿ ಆಗಬೇಕಾ? ಇಲ್ಲ ನಾನು ಹೇಳ್ತೀನಿ ನೀವೆಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡಿ. ನೋಡಿ, ಎಲ್ಲಾ ಸಮಯದಲ್ಲೂ ಕೂಡ 1947 ಇಂದ ಈ ಮನಮೋಹನ್ ಸಿಂಗ್ ಅವ್ರಿಗೂ ಕೂಡ ಪ್ರತಿಯೊಬ್ಬರೂ ಕೂಡ ಯಾವುದೇ ಪ್ರಧಾನಮಂತ್ರಿಗಳು ಅಂತಾರಾಷ್ಟ್ರೀಯ ವಿಷಯ ಬಂದಾಗ ಸಂಸತ್ತಲ್ಲಿ ಮಾತಾಡೋಕ್ಕಾಗಲಿಲ್ಲ, ಆಲ್ ಪಾರ್ಟಿ ಮೀಟಿಂಗ್ಗಳನ್ನ ಕರೆದು ಕ್ಲೋಸ್ ಡೋರ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು, ಇನ್ಕ್ಲೂಡಿಂಗ್ ವಾಜಪೇಯಿ ಎಲ್ಲಾ ಸಮಯದಲ್ಲಿ. ಆದರೆ ಈ ಸರ್ಕಾರ ಯಾರನ್ನೂ ವಿಶ್ವಾಸ ತಗೊಂತ ಇಲ್ಲ, ಯಾರಿಗೂ ಉತ್ತರ ಕೊಡೋದಿಲ್ಲ, ಹೊಣೆಗಾರಿಕೆ ಇಲ್ಲ, ಪಲಾಯನ ಮಾತ್ರ ಇದೆ. ಕೇಂದ್ರ ಸರ್ಕಾರ ಮೌನವಾಗಿರುತ್ತೆ, ಕೆಲವು ವಿಷಯಗಳಲ್ಲಿ ಮೌನವಾಗಿದೆ, ಪಲಾಯನ ಮಾಡೋದನ್ನ ದೇಶ ಸಹಿಸಲ್ಲ. ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಆಡಳಿತಾರೂಢ ಪಕ್ಷದ ತಪ್ಪು ಅನ್ನೋದನ್ನೇ ನಾವು ಈ ಮೊಮೆಂಟ್ ಅಲ್ಲಿ ಒಪ್ಕೊಳ್ತಾ, ಹಾಗಂದ ಮಾತ್ರಕ್ಕೆ ವಿರೋಧ ಪಕ್ಷಗಳು ಏನು ಮಾಡಬಹುದು ಸರ್? ನಾವು ಪ್ಲೆಕಾರ್ಡ್ ಗಳನ್ನ ಇಟ್ಕೊಂಡು ಪಾರ್ಲಿಮೆಂಟ್ ಮುಂದೆ ತಮಾಷಾ ಮಾಡ್ತೀವಿ, ನಾವು ಮೋದಿ ಕಾಂಪ್ರಮೈಸ್ ಇದ್ದಾರೆ ಅಂತ ಹೇಳಿ ಜಗತ್ತೆಲ್ಲ ನೋಡ್ತಿರೋ ಸಂದರ್ಭದಲ್ಲೂ ಘೋಷಣೆ ಕೂಗ್ತೀವಿ. ಭಾರತ ಸರ್, ಮೋದಿನೂ ನೀವು ಬೈಕೊಳ್ಳಿ, ಒಂದ್ ಕ್ಷಣಕ್ಕೆ ಅದನ್ನೂ ಅಪ್ಪೋಣ, ವಿರೋಧ ಪಕ್ಷದ ಹಕ್ಕು ಅದು ಅಂತ ಹೇಳಿ. ಆದ್ರೆ ಭಾರತ ಈ ಯುದ್ಧದ ಪ್ರೈಸ್ ಪೇ ಮಾಡುತ್ತೆ ನೋಡ್ತಾ ಇರಿ ಅಂತ ಹೇಳಿ ರಾಹುಲ್ ಗಾಂಧಿ ಅಂತವರ ಬಾಯಲ್ಲಿ ಬಂದುಬಿಟ್ಟಾಗ ಜಗತ್ತಿದನ್ನ ಯಾವ ರೀತಿ ನೋಡ್ಬೇಕು ಸರ್? ಭಾರತೀಯರನ್ನು ಬಿಟ್ಟುಬಿಡಿ, ಇಡೀ ಜಗತ್ತು, ಭಾರತದ ಅಪೋಸಿಷನ್ ಲೀಡರು ಓಪನ್ ಆಗಿ ಹೇಳ್ತಿದ್ದಾರೆ, ಇಂಡಿಯಾ ಇಸ್ ಗೋಯಿಂಗ್ ಟು ಪೇ ದ ಪ್ರೈಸ್ ಅಂತಂದಾಗ ಜಾಗತಿಕ ಮಟ್ಟದಲ್ಲಿ